ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ತುಂಬ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಡ್ಯೂ ಟು ಸಮ್ ವರ್ಕ್. ನನಗೆ ಯಾಕಂದರೆ ಪರ್ಸ್ನಲಿ ಕೆಲಸ ಇತ್ತು, ಅದಕ್ಕೆ ಚೂರು ಮಾಡೋಕ್ಕಾಗಲಿಲ್ಲ. ಸೊ ಸಾರಿ, ತುಂಬಾ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಕೊಡಲೇಬೇಕು ಅಂತ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಇವತ್ತು ವಿಶ್ ಮಾಡೋದು ಇತ್ತು ನನಗೆ, ಮೇರಿ ಕ್ರಿಸ್ಮಸ್. ಹೌದಾ? ಸೊ ಎಲ್ರಿಗೂ ಮೇರಿ ಕ್ರಿಸ್ಮಸ್. ತುಂಬಾ ಲೇಟಾಗಿ ಆಲ್ಮೋಸ್ಟ್ ಡೇನೇ ಹೊರಟೋಯ್ತು. ಇದರಲ್ಲಿ ಇದು ಮಾಡ್ತಾಯಿದ್ದೀನಿ ನೋಡಿ, ಎಲ್ಲ ಹಾಕಿಟ್ಟಿದ್ದೆ. ಕ್ರಿಸ್ಮಸ್ ವಿಶ್ ಮಾಡೋಣ, ಏನೋ ಒಂದು ಚೆನ್ನಾಗಿ ಒಂದು ಸ್ವಲ್ಪ ಲೆಂತಾಗಿ ವಿಡಿಯೋ ಮಾಡೋಣ ಅಂತ, ಹಾಫ್ ಆನ್ ಅವರ್ ಅಂತ. ಬಟ್ ಏನೂ ಆಗಲಿಲ್ಲ. ಸೊ ಸಾರಿ ತುಂಬಾ. ಅದ್ರಾಗ ಬೇರೆ ಲೇಟ್ ಆಗಿದೆ. ನೈಟು ಕೂಡ 11:30 ಇಷ್ಟೊತ್ತವರೆಗೂ ನಾನು ಆ್ಯಕ್ಚುಲಿ ಲೇಟು ಮಾಡಲ್ಲ, ನಿದ್ರೆ ಹೋಗಿರ್ತೀನಿ ನಾನು ಆಲ್ಮೋಸ್ಟ್. ಸ್ವಲ್ಪ ಪರ್ಸ್ನಲಿ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಸೊ ಸಮ್ಟೈಮ್ಸ್ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಎನಲೈಸ್ ವೀಡಿಯೋಗೆ ಬಂದುಬಿಡೋಣ, ಓಕೆನಾ? ಸೊ ಎಲ್ರಿಗೂ ಮತ್ತೊಮ್ಮೆ ಮೇರಿ ಕ್ರಿಸ್ಮಸ್. ಎಲ್ಲರೂ ಹಬ್ಬ ಚೆನ್ನಾಗಿ ಆಚರಿಸಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಮಾಡಿರ್ತೀರ. ಸೊ ತುಂಬ ಒಳ್ಳೆಯ ದಿನ ಯೇಸುವಿನದು. ಸೊ ಈಗ ಎನಲೈಸಸ್ಸು 26 ಲೈನ್ ಇದೆ, ಓಕೆನಾ? ಇದು 26,000 ಲೆವೆಲ್ ಇದೆ. ನಮ್ಮದು ಕ್ಲೋಸ್ ಆಗಿರೋದು ಮಾರ್ಕೆಟು 142. ಸೊ ಡಿಸ್ಕಸ್ಸು ಮೊನ್ನೆ ಎನಲೈಸಿಸ್ ಪ್ರಕಾರ ಎಕ್ಸಾಕ್ಟ್ಲಿ ವರ್ಕ್ ಆಗಿದೆ ಅಂತ ಅನ್ಕೋತೀನಿ. ನೋಡೋಣ ಒಂದು ನಿಮಿಷ. ಡೇ ಕ್ಯಾಂಡಲಲ್ಲಿ ಓಕೆ, ಫಸ್ಟ್ ನಿನ್ನೆದು ಎನಲೈಸಿಸ್ ಹೇಳ್ಬಿಡ್ತೀನಿ, ಮೊನ್ನೆದು ಏನಾಯಿತು ಅಂತ. ಓಕೆ, 24th ನಿನ್ನೆದು ಏನಾಗಿದೆ ಅಂತ. ಸೊ ಮಾರ್ಕೆಟು ಹೇಳಿದ್ದೆ ನಾನು ಎಲ್ಲಿ ಅಂತಂದರೆ 26,240 ಮೇಲ್ಗಡೆ ಹೋದರೆ ನಾನು ಕಾಲ್ ಆಪ್ಷನ್ ನೋಡ್ತೀನಿ ಅಂತ. ಬಟ್ ಪುಟ್ ಮಾತ್ರ ಯಾವ್ದು ಲೆವೆಲು 26 ಕೆಳಗಡೆ ಹೇಳಿದ್ದೆ ಏನೋ ಅನ್ಕೋತೀನಿ ಮೋಸ್ಟ್ಲಿ. ಸೊ ಓಕೆ, ಅವಾಯ್ಡು ಮಾಡ್ತೀನಿ ಅಂತ ಹೇಳಿದ್ದೆ, ಓಕೆನಾ? ಪುಟ್ ಸೈಡು. ಸೊ ನೀವು ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ ಅದು ಇಂಪಾರ್ಟೆಂಟ್ ಬರುತ್ತೆ. ಆಮೇಲೆ ನಾನು ನಿಮಗೆ 170 ಲೆವೆಲು ಕೊಟ್ಟಿದ್ದೆ. ನಾನು 170 ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಮಾರ್ಕೆಟ್ ನೋಡಿ, ಇಲ್ಲಿ ಸಸ್ಟೇನ್ ಆಗಿದೆ, ಇಲ್ಲೇ ಮೇಲ್ಗಡೆನೇ. ಓಕೆ, ಸಡನ್ನಾಗಿ ಮೇಲ್ಗಡೆ ಬಂದುಬಿಡ್ತು. ಮೇಲ್ಗಡೆ ಬಂದು ಸಸ್ಟೇನ್ ಆಗಲಿಲ್ಲ. ನಾನೇನಂದರೆ ಸಸ್ಟೇನ್ 170 ಹತ್ರ ಸಸ್ಟೇನ್, ಈ ಸಸ್ಟೇನ್ ಏನಾಯ್ತಲ್ಲ, ಈ ಸಸ್ಟೇನ್ ಇಲ್ಲೇನಾಗಿದ್ರು ಆಗಿದ್ದರೆ ನಾವು ಇಲ್ಲಿವರೆಗೂ ಬೇಕಾದ್ರೆ ಟ್ರೇಡ್ ಮಾಡ್ಬೋದು. ಮತ್ತು ಇದರ ಮೇಲ್ಗಡೆ ಹೋದರೆ 350 ಟಾರ್ಗೆಟು ಅಂತ ಹೇಳಿದ್ದೆ. ಸೊ ಸಡನ್ನಾಗಿ ಅದು ಮಾರ್ಕೆಟ್ ಏನಾಗುತ್ತೆ, ಸಮ್ಟೈಮ್ಸ್ ಮೇಲ್ಗಡೆನೇ ಬಂದುಬಿಡುತ್ತೆ. ಸಡನ್ನಾಗಿ ಬಂದಾಗ ನಾವು ವೇಟ್ ಮಾಡಲೇಬೇಕಾಗುತ್ತೆ, ಹೌದಾ? ನಮ್ಮದು ಎಂಟ್ರಿ ಲೆವೆಲಲ್ಲಿದೆ 240 ಮೇಲೆ ಇದೆ. ಬಟ್ ರಿಸ್ಕಿ ಟ್ರೇಡರಿಗೆ ನಾನು ಏನು ಹೇಳಿದೆ, ಬೇಕಾದ್ರೆ 170ಇಂದ ಬೇಕಾದ್ರೆ ನೀವು ಇಲ್ಲಿ ಟ್ರೇಡ್ ಮಾಡ್ಬೋದು, ಮತ್ತು ಕಂಟಿನ್ಯೂಷನ್ ಬೇಕಾದ್ರೆ ಮೇಲೆ ಕೂತ್ಕೋಬೋದು ಅಂತ. ಸೊ ರಿಸ್ಕಿ ಟ್ರೇಡರ್ ಏನು ಮಾಡಿರ್ತಾರೆ, ಇಲ್ಲಿ 90% ಕ್ವಾಂಟಿಟಿ ಒಂದೊಂದು ಸತಿ ತೆಗೆದಿರ್ತಾರೆ ಮಾರ್ನಿಂಗ್ ಸೆಕ್ಷನಲ್ಲಿ, ಕಾಲ್ ಸೈಡಲ್ಲಿ, ಓಕೆನಾ? ಸೊ ನನ್ನ ಜೊತೆಗೆ ಯಾರು ಫಾಲೋಅಪ್ ಇರ್ತಾರೆ ಅವ್ರದ್ದು ನಾನು ಹೇಳ್ತಾ ಇದ್ದೀನಿ ಹೆಂಗೆ ಇರುತ್ತೆ ಅಂತ ಅನಲೈಸಸ್, ಓಕೆನಾ? ಸೊ ಅವ್ರಿಗೆ ಗೊತ್ತು ಯಾವ ಕಡೆ ಎಲ್ಲಿ ತೆಗಿಬೇಕು ಅಂತ. 90% ಇಲ್ಲಿ ತೆಗೆದಿರ್ತಾರೆ. ಇಲ್ಲಿ 10% ಏನು ಮಾಡಿಬಿಡ್ತಾರೆ, ಅವರು SL ಹಾಕ್ಕೊಂಡ್ಬಿಡ್ತಾರೆ ಇಲ್ಲ ಒಂದು 30 ಪಾಯಿಂಟಿಗೆ ಡೌನಲ್ಲಿ. ಅಂದರೆ ಅವ್ರದ್ದು ಒಂದು 70 ಪಾಯಿಂಟಿಗೆ ಇರುತ್ತೆ ಅಂತ ತಿಳ್ಕೊಳ್ರಿ ಎಂಟ್ರಿ, ಓಕೆನಾ? ಆಲ್ಮೋಸ್ಟ್ ಅವ್ರದ್ದು ಟಾರ್ಗೆಟಿಗೆ 150 ಮಾಡಬೇಕಲ್ಲ ಅವ್ರ ಟಾರ್ಗೆಟು. ಸೊ 150 ಹತ್ರ ಬಂದಿರಲ್ಲ, 130 ಹತ್ರ ಬಂದಿರುತ್ತೆ ಅಂದ್ಕೊಳ್ಳಿ. ಇನ್ನೊಂದು 20 ಪಾಯಿಂಟ್ ಸಲುವಾಗಿ ನಾನು ಮೇಲೆ ಹೋದರೆ ಇನ್ನೂ ಒಂಚೂರು ನನಗೆ 180ವರೆಗೂ ಸಿಗೋ ಚಾನ್ಸ್ ಇದೆ, 200 ಹೋಗೋ ಚಾನ್ಸ್ ಇರುತ್ತೆ ಅಂದ್ಕೊಂಡು ಏನು ಮಾಡಿರ್ತಾರೆ, ಕೂತ್ಕೊಂಡಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಇದು 70ಗೆ ತೊಗೊಂಡಿರೋದು 130 ಹತ್ರ ಬಂದಾಗ 100ಗೆ SL ಆಗಿಬಿಡ್ತಾರೆ. ಅಂದರೆ ಈ ಮೂಮೆಂಟಲ್ಲಿ ಅಂದರೆ ಬಂದಾಗ ಇಲ್ಲಿ ಪ್ರೈಸಲ್ಲಿ ನಿಮಗೆ SL ಹಿಟ್ ಆಗುತ್ತೆ. ಸೊ 90% ಇಲ್ಲಿ ಎಕ್ಸಿಟ್ ಮಾಡಿಬಿಟ್ಟು ಒಂದು 100 ಪಾಯಿಂಟಿಗೆ SL ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹಿಟ್ ಆದರೆ ಹೋಗಲಿ ಅಂತ. ಅಟ್ಲೀಸ್ಟ್ ನಾವು ಎಷ್ಟು ಒಂದು 30 ಪಾಯಿಂಟ್ ಆದರೂ ಇಲ್ಲಿ ತೊಗೊಂಡಿದ್ದೀವಲ್ಲ ಅಂತ. 130ಗೆ ತೊಗೊಂಡು ಬಂದಾಗ 130ಗೆ ಇಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸಮ್ ಲಾಟ್ಸ್ ಏನು ಮಾಡ್ತಾರೆ, 100ಗೆ SL ಹಾಕ್ತಾರೆ. ಇಲ್ಲಿಂದ ಇಲ್ಲಿ ನಮಗೆ ಎಷ್ಟು ಹೋಗುತ್ತೆ, ಬರೀ 30 ಪಾಯಿಂಟ್ ಪ್ರಾಫಿಟಲ್ಲಿ ಇರುತ್ತೆ. ಬಟ್ ಮೊದಲಿಂದು ನಿಮಗೆ ಇನ್ನೊಂದು 30 ಇರುತ್ತಲ್ಲ, ಪ್ಲಸ್ 30 ಓಕೆನಾ, ಈಸ್ ಈಕ್ವಲ್ ಟು 60 ಪಾಯಿಂಟ್ ಆಗಿರುತ್ತೆ ಆಲ್ರೆಡಿ. ಬಟ್ ಸಮ್ ಲಾಸಸ್ ಇಲ್ಲಿ ಏನು ಮಾಡ್ತಾರೆ, ಭಾಳ ಆದರೆ ಒಂದು 2 ಪಾಯಿಂಟ್ಸ್ ಲಾಸ್ ಅಷ್ಟೇ ತೊಗೋತಾರೆ. ಮೋರ್ ದೆನ್ ಅಂದರೆ 5 ಪಾಯಿಂಟ್ಸ್ ಅಷ್ಟೇ. ಅಟ್ಲೀಸ್ಟ್ ಅವ್ರ ಕೈಗೆ ಒಂದು 50 ಆದರೂ ಬಂದೇ ಇರುತ್ತೆ, ಆ ರೀತಿ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದಕ್ಕೆ ನಾನು ನಿಮಗೆ ಸೇಫ್ ಟ್ರೇಡ್ರಿಗೆ ಯಾವಾಗಲೂ ನಾನು 240 ಮೇಲ್ಗಡೆ ಹೇಳಿರ್ತೀನಿ.
ಸಡನ್ನಾಗಿ ನೋಡಿ ಈ ಮೂಮೆಂಟಲ್ಲಿ ಬಂದಾಗ ಹಿಂಗೆ ತೊಗೊಳಕ್ಕಾಗುತ್ತೆ, ಟ್ರೇಡ್ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ರಿಸ್ಕಿ ಟ್ರೇಡ್ ಮಾತ್ರ ಬೇಕಾದರೆ ತೊಗೊಳ್ಳಿ ಇಲ್ಲಿಂದ ಎಂಟ್ರಿ ಅಂತ. ಸೊ ಮತ್ತೆ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ 170 ಲೆವೆಲ್ಲೇ, ಓಕೆನಾ. ಯಾಕಂದರೆ ನೋಡಿ ಇಲ್ಲೇ ಮಾರ್ಕೆಟ್ ಸಸ್ಟೈನ್ ಮಾಡಿದೆ, ಹೌದಾ. ಇದು 180 ಇರಬೇಕು ಮೋಸ್ಟ್ಲಿ, ಬಟ್ ಆದರೂ ನಾನು 170ನೇ ಕನ್ಸಿಡರ್ ಮಾಡ್ತೀನಿ. ಸೊ ಮಾರ್ಕೆಟು ಇದು ಟ್ರೇಡಿಂಗ್ ಅವರ್ಸಲ್ಲಿ ಲೈನ್ ಹಾಕಿದ್ದೆ ಅನ್ಕೋತೀನಿ ಮೋಸ್ಟ್ಲಿ, ಇದು ಡಿಲೀಟ್ ಮಾಡಿಬಿಡೋಣ. ಓಕೆ ಫೈನ್. ಒಂದೇನು ಮಾಡಿ, ನನಗನ್ಸೋ ಮಟ್ಟಿಗೆ ಮತ್ತೆ ಈ ರೀತಿ ಲೈನ್ ಹಾಕ್ಕೊಳ್ಳಿ, ಒಂದು ಈ ರೀತಿ ಲೈನ್ ಹಾಕ್ಕೊಳ್ಳಿ, ಓಕೆನಾ. ಸೊ ಸಮ್ಟೈಮ್ಸ್ ಏನೋ ಇಲ್ಲೇನಾದರೂ ಬಿಟ್ವೀನ್ ಇಲ್ಲೇನಾದರೂ ಓಪನ್ ಆದರೆ ಆಫ್ಟರ್ 11 ಓಕೆ 11 ಏನಾದರೂ ಇದೇನು ಎಕ್ಸ್ಪೈರ್ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಏನಾದರೂ ಬಂದರೆ ಈ ಥರ ಮೂಮೆಂಟ್ ಬಂದರೆ, ಇಲ್ಲ ಅಂತಂತಂದರೆ ಇಲ್ಲಿ 120 ಏನಾದರೂ ಬ್ರೇಕ್ ಆದರೆ ಟಾರ್ಗೆಟ್ ಏನು ಜಾಸ್ತಿ ನೋಡ್ತಾ ಇಲ್ಲ. ಯಾಕಂತಂದರೆ ಇಲ್ಲಿ ಮತ್ತೆ 26 ಲೆವೆಲ್ ಇದೆ, ಸೈಕಾಲಜಿಕಲ್ ನಂಬರ್ ಇದೆ, ಹೌದಾ. ಸೊ ಬೆಟ್ರು ಅಂತಂದರೆ ಇಲ್ಲೇ ಬುಕ್ ಮಾಡ್ಕೊಳೋದು ಬೆಟ್ರು 2660 ಹತ್ರ. ಅಂದರೆ 120ಇಂದ ಟ್ರಾವೆಲ್ ಮಾಡಿದ್ರೆ ಮಾರ್ಕೆಟು 26,060 ಹತ್ರ ನೀವು ಬುಕ್ ಮಾಡ್ಕೊಳ್ಳಿ. ಬೇಕಾದರೆ ಒಂಚೂರು 26,000ಗೂ ಬೇಕಾದರೆ ತೊಗೊಂಡು ಹೋಗಿ, ಬೇಡ ಅಂತ ಇಲ್ಲ. ಸೊ ಆದ್ರೂ ಸ್ವಲ್ಪ ಕಮ್ಮಿನೇ ಇಡಿ. ನಾನು ಹೇಳ್ತಾ ಇದ್ದೀನಲ್ಲ, ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಮಾರ್ಕೆಟು ಅದೇ ಹೇಳ್ದಲ್ಲ, ಇಲ್ಲಿ ನೋಡಿ ಮೇಲೋಯ್ತು, ಸಸ್ಟೈನ್ ಮತ್ತು ಕೆಳಗೆ ಬಂತು, ಸಸ್ಟೈನ್ ಆಯಿತು, ಮೇಲ್ಗಡೆ ಇತ್ತು, ಈ ರೀತಿ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಒಂಚೂರು ಕಮ್ಮಿನೇ ಇರಲಿ, ಯಾಕಂತಂದರೆ ಒಂದು ಲಾಟಲ್ಲೇ ಟ್ರೈ ಮಾಡಿ, ಓಕೆನಾ. ಒಂದು ಲಾಟಲ್ಲೇ ಟ್ರೈ ಮಾಡ್ಕೊತ ಹೋಗಿ, ಒಂಚೂರು ಸ್ವಲ್ಪ ದಿನ ಅದಾದಮೇಲೆ ನೋಡೋಣ, ಆಮೇಲೆ ಬಂದೇ ಬರುತ್ತೆ. ಇಷ್ಟೇ ಇರುತ್ತೆ ಅಂತ ಮಾರ್ಕೆಟ್ ಸಾಧ್ಯನೇ ಇಲ್ಲ ಈ ಒಂದೇ ರೇಂಜಲ್ಲಿ ವರ್ಕ್ ಮಾಡೋದು. ಹೆಂಗಿದೆ ಅಂತಂದರೆ ಮಾರ್ಕೆಟ್ ಈಗ ಸದ್ಯಕ್ಕೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡಿ ಸೈಕಾಲಜಿಕಲ್ ನಂಬರು ಹಾಕಿಟ್ಟಿದ್ದೀನಿ. ಸೊ ಮಾರ್ಕೆಟ್ ಇಲ್ಲಿ ಬಿದ್ದರೂ ಇಲ್ಲಿಗೆ ಮತ್ತೆ ಬಂದು ಸ್ಟಾಪ್ ಆಗುತ್ತೆ, ಹೌದಾ. ತುಂಬಾ ಅಂತಂದರೂ 960 ಹತ್ರ ಬರ್ಬೋದು, ಮತ್ತೆ ಅಲ್ಲಿಂದ ಮತ್ತೆ ಬೌನ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಸೈಕಾಲಜಿಕಲ್ ನಂಬರಿಂದನೂ ಆಗ್ತಿರ್ಬೋದು, ಇಲ್ಲಿಂದನೂ ಆಗ್ತಿರ್ಬೋದು. ಅದಕ್ಕೆ ಬೆಸ್ಟು ಅಂತಂದರೆ ನೀವು ಒಂದು ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ, ಬೇಕಾದರೆ ಇದೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಓಕೆ. ಎಕ್ಸಾಕ್ಟ್ಲಿ ಇದು 120 ಏನಾದರೂ ಬ್ರೇಕ್ ಆದರೆ ಇಲ್ಲೇನು ಮಾಡಿ 26,060ಗೆ ಆಲ್ಮೋಸ್ಟ್ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ 26,000ವರೆಗೂ ಬೇಕಾದ್ರೆ ತೊಗೊಂಡು ಬನ್ನಿರಿ, ಬಟ್ ಕಮ್ಮಿ ಲಾಟಲ್ಲಿ, ಓಕೆನಾ. ಕ್ವಾಂಟಿಟಿ ಸೈಜ್ ಮಾತ್ರ ಕಮ್ಮಿ ಇಡಿ, 1 ಲಾಟು 2 ಲಾಟ್ಸು ಆ ರೀತಿ ಟ್ರೈ ಮಾಡಿ, ಓಕೆನಾ. ಸೊ ರಿಸ್ಕ್ ಏನು ತೊಗೋತಿದ್ರೋ ಅವ್ರು ಬೇಕಾದರೆ ರಿಸ್ಕ್ ಟ್ರೇಡರ್ಸ್ ಏನಿದ್ರು ಅವ್ರಿಗೆ ಕ್ವಾಂಟಿಟಿ ಸೈಜು ಇದು ಅವರು ಮೈನಸ್ಸು ಪ್ಲಸ್ ಪಾಯಿಂಟ್ ಅವರಿಗೆಲ್ಲ ಗೊತ್ತಿರುತ್ತೆ, ಅವ್ರಿಗೇನು ಹೇಳೋದು ಬೇಕಾಗಿಲ್ಲ, ಓಕೆನಾ. ಸೊ 240 ಓಕೆ, 240 ಮೇಲ್ಗಡೆ ಟಾರ್ಗೆಟ್ ಬಂದುಬಿಟ್ಟು ಮತ್ತು 320 ಓಕೆ, 320 ತನಕವರೆಗೂ ನೀವು ಬೇಕಾದ್ರೆ ಟಾರ್ಗೆಟ್ ಮಾಡ್ಬೋದು. ಮೇಲೇನೂ ಅದೇ ಕ್ವಾಂಟಿಟಿನೇ, ಕಮ್ಮಿನೇ ಇಡಿ, ಓಕೆ. ಒಂದು ಲಾಟಲ್ಲೂ ಅಷ್ಟೇ, ಅದೇ ರೀತಿ 1+1 ಏನಾದರೂ ಮಾಡ್ಕೊಳ್ಳಿ, ಬಟ್ ಜಾಸ್ತಿ ಮೋರ್ ದೆನ್ ಕ್ವಾಂಟಿಟಿ ಸೈಜ್ ಹೋಗಬೇಡಿ. ಇಲ್ಲ ಅಂತಂತಂದರೆ ಬೆಸ್ಟ್ ಹೇಳ್ತಾ ಇದ್ದೀನಿ, ಇದೊಂದು ಲೈನ್ ಡ್ರಾ ಮಾಡ್ಕೊಂಬಿಡಿ ಸಿಂಪಲಾಗಿ, ಓಕೆನಾ. ಇದೊಂದು ಲೈನು, ಓಕೆ. 240 ಮೇಲೆ ಹೋದರೆ ಕಾಲ್ ಮತ್ತೆ ಸೇಮ್ ಎಕ್ಸಾಕ್ಟ್ಲಿ, ಕೆಳಗಡೆ 120 ಬ್ರೇಕ್ ಆದರೆ ಈ ಟಾರ್ಗೆಟ್ 26,000, ಓಕೆ. ನಾನು ಇಲ್ಲೇ ಹೇಳಿದ್ದೀನಿ, ನಾನು ನಿಮಗೆ ಬಿಟ್ವೀನ್ ಬುಕ್ ಮಾಡೋಕ್ಕೆ ಇವೆರಡು ಪಾಯಿಂಟಲ್ಲಿ, ಬಟ್ ಆದರೂ ಬೇಕಾದರೆ 26ವರೆಗೂ ತೊಗೊಂಬರ್ಬೋದು. ಬೈ ಚಾನ್ಸ್ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂದ್ಕೊಳ್ಳಿ, ಓಕೆ. 2680 ಹತ್ರನೇ ಏನೋ ಓಪನ್ ಆಯಿತು, ಓಕೆ. 2660 ಹತ್ರನೇ ಓಪನ್ ಆಯಿತು, ಒಂದು 50 ಪಾಯಿಂಟಿಂದ ಮತ್ತೆ ಬೌನ್ಸ್ ಬ್ಯಾಕ್ ಬರ್ತಾಯಿತ್ತು ಅಂದ್ಕೊಳ್ಳಿ, ವೇಟ್ ಮಾಡಿ, ಇಲ್ಲೇನು ತೊಗೊಳಿಕ್ಕೆ ಹೋಗ್ಬೇಡಿ, ಇಲ್ಲೇನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿಂದ ಮತ್ತೆ ಇಲ್ಲಿ ನಾನು ಹೇಳಿದ್ದೆ, ನಾನು 240 ಮತ್ತು ಅಲ್ಲಿಂದ ಕೆಳಗೆ ಬೀಳುತ್ತೆ, ಅದೇ ರೀತಿ ಇಲ್ಲಿಂದ ಬೌನ್ಸ್ ಬ್ಯಾಕ್ ಬರುತ್ತೆ, ಅದು ಬಂದರೂ ಬರ್ತಿರ್ಬೋದು ಮಾರ್ಕೆಟು, ಹೇಳಲಿಕ್ಕಾಗಲ್ಲ. ಬಟ್ ಆದರೂ ಹೇಳ್ತಾ ಇದ್ದೀನಿ, ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಬೇಕಾದ್ರೆ 120 ಹತ್ರ ಬಂದಾಗ ಸೇಲಿಂಗಲ್ಲೇ ಟ್ರೈ ಮಾಡಿ, ಓಕೆನಾ. 120 ಹತ್ರ ಬಂದಾಗ 150 SL ಹಾಕಿ ಟ್ರೈ ಮಾಡಿ. ಸೊ ಅದೇ ರೀತಿ ಇನ್ನೊಂದು ಪ್ಲ್ಯಾನ್ ಏನು ಅಂತಂತಂದರೆ, ಇಲ್ಲಿ 240 ಹತ್ರ ಏನಿರುತ್ತಲ್ಲ, ಬೈ ಮಿಸ್ಟೇಕ್ ಮಾರ್ಕೆಟಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆ. ಗ್ಯಾಪ್ ಅಪ್ ಅಂತೂ ಓಪನ್ ಆಗೋ ಚಾನ್ಸಸ್ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಇಲ್ಲೇನಾದರೂ ನಿಮ್ಮ ಹತ್ರ ನಿಮಗೆ 210 ಅಥವಾ 220 ಹತ್ರನೋ, ಓಕೆ, ಇವೆರಡು ಪಾಯಿಂಟಲ್ಲಿ ಏನಾದರೂ ಸಿಕ್ತು ಅಂದ್ಕೊಳ್ಳಿ ಮೇಲ್ಗಡೆ ಮತ್ತೆ ಇಲ್ಲೊಂದು ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಹತ್ರನೇ ಇದೆ ನಿಮ್ಮದು SL, ಓಕೆನಾ. SL ಇಟ್ಟಾದ ತಕ್ಷಣವೇ ಬಿಟ್ಬಿಡಿ ಮಾರ್ಕೆಟ್ನ, ಬೇಕಾದರೆ ಇಲ್ಲಿ ಕೆಳಗಡೆ ಒಂದು ಪುಟ್ ಸೈಡ್ನ ನೋಡ್ಕೋಬೋದು ನೀವು, ಈ ರೀತಿ.
ಬ್ರೇಕ್ ಮಾಡಿಕೊಂಡು ರೀಟೆಸ್ಟ್ ಕೊಟ್ಕೊಂಬಂದು ಮತ್ತೆ ಇಲ್ಲಿವರೆಗೂ ಬಂದೆ. ಬಟ್ ಇಲ್ಲಿಂದ ಟ್ರಾವೆಲ್ ಮಾಡಿತ್ತು ಅಂದ್ಕೊಳ್ಳಿ 200ಇಂದ ಟ್ರಾವೆಲ್ ಮಾಡಿದಾಗ ಇಲ್ಲಿ ಮಾತ್ರ ಶೋರ್ ನೀವು ಇಲ್ಲೇ ಎಕ್ಸಿಟ್ ಆಗಬೇಕು. ಈ ಟಾರ್ಗೆಟಿಗೆ ಎಕ್ಸಿಟ್ ಆಗಲು ಮತ್ತೆ ನಾನು 26ವರೆಗೂ ಕೂಡ್ತೀನಿ. ನಾನು 26 ಎಲ್ಲಿ ಹೇಳಿದ್ದೀನಿ, 120ಇಂದ ಹೇಳಿದರೆ ಮಾತ್ರ 26,000ವರೆಗೂ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದೀನಿ ಅಷ್ಟೇ. ಬಟ್ ಇಲ್ಲಿಂದ ಮೇಲ್ಗಡೆಯಿಂದ 200 ಇಲ್ಲೇನಾದರೂ ಡ್ರಾಪ್ ಆಗ್ತಾಯಿದ್ರೆ ಮೇಲಿಂದ, ಇಲ್ಲಿ ಬೇಕಾದರೆ ನೀವು ಈ ಪ್ರೈಸ್ನ ಬುಕ್ ಮಾಡಿಕೊಂಡು ಎಕ್ಸಿಟ್ ಮಾಡಿಬಿಡಿ. ಟೋಟಲಿ ಇಲ್ಲಿಂದ ಕ್ಲೋಸ್ ಮಾಡಿಬಿಡಿ ಮಾರ್ಕೆಟ್ನ. ಓಕೆ, ಸೊ ಬಿ ಕೇರ್ಫುಲ್. ಸ್ವಲ್ಪ ಕ್ವಾಂಟಿಟಿ ಸೈಜ್ ಕಮ್ಮಿನೇ ಇಡ್ತಾಯಿರಿ. ಸೊ ತುಂಬ ಲೇಟ್ ಆಗಿದೆ, ಬೇಡ ಇವತ್ತೇನು ಡಿಸ್ಕಸ್ ಮಾಡೋದು ತುಂಬಾ. ವಿಡಿಯೋ ಸಾರಿ ಮತ್ತೊಮ್ಮೆ ಲೇಟ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮೇರಿ ಕ್ರಿಸ್ಮಸ್ ಎಲ್ರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.